ಅಧಿಕಾರ ಅಂದಾಗ ದರ್ಪ, ಅಧಿಕಾರ ಅಂದಾಗ ದೌಲತ್ತು, ಇವೆಲ್ಲ ಸಹಜವಾಗಿ ಬಂದ್ಬಿಡುತ್ತೆ. ಬಟ್ ನೀವು ನೋಡ್ತಿರೋ ದೃಷ್ಟಿಕೋನನೇ ಬೇರೆ ಇದ್ದಂಗಿದ್ದಿಲ್ಲ ಪ್ರಮೋದ್. ಸರ್, ಈಗ ದೇವ್ರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ ಹೇಳ್ತಾರೆ. ನಮ್ಮ ಸಾಹೇಬರು ಕೂಡ ಅದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಸೊ ಅವಕಾಶ ಕೊಟ್ಟಾಗ ನಾವೇನ್ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅವಕಾಶ ಕೊಟ್ಟಾಗ ನೀವ್ ಹೇಳ್ದಂಗೆ ಯಾರೋ ದರ್ಪದಿಂದ, ಅಹಂಕಾರದಿಂದ ನಡ್ಕೊಬಹುದು, ಇಲ್ಲ ಎಂಜಾಯ್ ಮಾಡ್ಬೋದು. ಆದ್ರೆ ಯಾವ್ದೇ ಒಂದು ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ಲಿಕ್ಕೆ, ಇಲ್ಲ ಆ ಹೆಜ್ಜೆ ಗುರುತನ್ನ ನೋಡಿ ಇನ್ನೊಬ್ರು ಫಾಲೋ ಮಾಡಂಗೂ ಯಾರು ಆಗಲ್ಲ. ನಾನ್ ಅದಕ್ಕೆ ನಮ್ಮ ಯೋಚನೆ ಏನಿತ್ತು, ನಾವು ಮಾಡೋ ಕೆಲಸ ಜನಕ್ಕೆ ರೀಚ್ ಆಗಬೇಕು, ಜನಕ್ಕೆ ಒಳ್ಳೇದಾಗಬೇಕು. ಯೋಜನೆಗಳಿಂದ, ಗ್ಯಾರಂಟಿ ಯೋಜನೆಗಳನ್ನ 100% ಜನಕ್ಕೆ ಹೆಲ್ಪ್ ಆಗಿದೆ. ಅದು ಯಾವ ರೀತಿ ಹೆಲ್ಪ್ ಆಗಿದೆ ಅನ್ನೋ ಅವ್ರ ಬಾಯಲ್ಲೂ ಕೇಳಬೇಕು. ಅವರು ಆ ಯೋಜನೆಗಳಿಂದ ಯಾವ ರೀತಿ ಅನುಕೂಲ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಅವರ ಬದುಕನ್ನ ಕಟ್ಕೊಂತಾ ಇದ್ದಾರೆ, ಇವನ್ನೆಲ್ಲ ನಾವು ಕೇಳಬೇಕು ನಮ್ಮ ಕ್ಷೇತ್ರದ ಜನತೆಗೆ ಅಂತ ಅರ್ಥ ಮಾಡ್ಕೊಂಡು ನಾವ್ ಈ ಗ್ಯಾರಂಟಿ ಶಿಬಿರಗಳನ್ನ ಶುರು ಮಾಡಿದಾಗ ಏನಾಯ್ತು, ನಮ್ಗೆ ಒಂದೊಂದು ಕ್ಯಾಂಪ್ ಇಂದ ನಮ್ಗೆ 500-700 ಅಪ್ಲಿಕೇಶನ್ಸ್ ಬಂತು ಸರ್. ನೀವ್ ನಂಬ್ಲಿಕ್ಕಿಲ್ಲ, ಒಬ್ಬೊಬ್ರಂತೂ ಎಷ್ಟೊತ್ತು ಕಾದ್ರೂ ಕೂಡ, 1-2-3 ಅವರ್ ಕಾದ್ರೂ ಕೂಡ ಅವರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಹೋಗ್ತಾ ಇದ್ರು. ನಾವು ಯೋಚನೆ ಮಾಡ್ತಾ ಇದ್ವಿ, ಸುಮಾರು 5,000-7,000 ರೂಪಾಯಿ ದುಡ್ಡು ಉಳಿತಾಯ ಆಗಂತ ಒಂದು ಯೋಜನೆಗಳಿದ್ವು ತಿಂಗಳಿಗೆ ಒಂದು ಕುಟುಂಬಕ್ಕೆ. ಸೊ ಹೀಗಿದ್ದಾಗ ಇವ್ರಿಗೆ ಯಾವುದೇ ಕಾರಣಕ್ಕೂ ಇವ್ರಿಗೆ ವಂಚಿತರಾಗಬಾರ್ದು.